ಇದು ನೋಡ್ಬೋದು ನಮ್ಮ ಕಡೆ ಮಾರ್ನಿಂಗ್ ವ್ಯೂ ಹೆಂಗಿರುತ್ತೆ. ಇಲ್ಲಿ ಹಕ್ಕಿಗಳು ತುಂಬ ಇರೋದ್ರಿಂದ ರಿಯಲಿ ತುಂಬ ಫ್ರೆಶ್ ಆಗುತ್ತೆ. ಈಗಂತೂ ಇದಕ್ಕೆ ಹಕ್ಕಿ ನೋಡೋದಂದರೆ ತುಂಬ ಕಡಿಮೆ. ಬಟ್ ನಾವು ಎಲ್ಲಿರ್ತೀವಿ ಅಲ್ಲಿ ಹಂಗೇನಿಲ್ಲ, ಹಕ್ಕಿಗಳು ಅದಾವೆ. ಮಾರ್ನಿಂಗ್ ತುಂಬ ಫ್ರೆಶ್ನೆಸ್ ನೋಡ್ಬೇಕಂದ್ರೆ ಹಕ್ಕಿಗಳು ವೈಜಾಲಿ ಅವು ಹಾರವು ಆವಾಜಲ್ಲಿ ತುಂಬ ಫ್ರೆಶ್ ಆಗುತ್ತೆ. ಆ ಥರ ಕೂಡ ಇನ್ನೂ ಮನ್ಕೊಂಡಾನೆ. ನಾನು ಅದಕ್ಕೆ 2 ಡೋರ್ ಕೂಡ ಓಪನ್ ಮಾಡಿಬಿಟ್ಟಿದ್ದೇನೆ, ಯಾಕಂದರೆ ಸ್ವಲ್ಪ ಫ್ರೆಶ್ನೆಸ್ ಗಾಳಿ ಮನೆ ಒಳಗೂ ಹೋಲಿ ಅಂತ. ಯಾಕಂದರೆ ನಾವು ನಾರ್ಮಲಿ ಇಬ್ಬರೇ ಇರ್ತೀವಿಲ್ಲ ಮನೆಯಾಗೆ, ಅಥರ್ವ ಮತ್ತು ನಾವು ಅವ್ರ ಪಪ್ಪ ಬರೋ ಮಟ್ಟ ಜಾಸ್ತಿ ಡೋರ್ ತೆಗೆಯಂಗಿಲ್ಲ. ಅದಕ್ಕೆ ಸ್ವಲ್ಪ ಫ್ರೆಶ್ನೆಸ್ ಹೋದ್ರೆ ನಮಗೆ ಸ್ವಲ್ಪ ಫೀಲ್ ಆಗಿಬಿಡುತ್ತೆ ಫ್ರೆಶ್ ಅಂತ. ಅದಕ್ಕೆ ಹಿಂಗೆ ಮಾರ್ನಿಂಗ್ ನಾನು ಯಾವತ್ತೂ ಹಿಂಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಇನ್ನೂ ಕಸ ಹೊಡಿಬೇಕು ಆ್ಯಂಡ್ ಪಾತ್ರೆ ಅಂತೂ ನಾನು ನೈಟ್ ತಿಕ್ಕಿ ಮಕ್ಕೋತೀನಿ. ಅದು ನಂಗೆ ಟೆನ್ಷನ್ ಇರೋಂಗಿಲ್ಲ, ಯಾಕಂದರೆ ಆ ಥರವ ಊಟ ಹಿಡಿದು ನಾನು ನೈಟೇ ಪಾತ್ರೆ ತಿಕ್ಕಿ ಮಾಡ್ಕೋತೀನಿ. ಮಾರ್ನಿಂಗ್ ಅವನಿಗೆ ಟೈಮ್ ಕೊಡಬೇಕಾಗುತ್ತೆ, ಅದಕ್ಕೆ ನಾನು ರಿಸ್ಕ್ ತೊಗೊಳಂಗಿಲ್ಲ. ಸೊ ಅವರು ಕೂಡ ಡ್ಯೂಟಿ ಮ್ಯಾಗ ಹೋದರು. ಸೊ ಬಾಯ್ ಮಾಡೋಕ್ಕೆ ಅಂತ ಹೊರಗೆ ಬಂದಾಗ ಸ್ವಲ್ಪ ವಾಕ್ ಮಾಡ್ತೀನಿ. ಫ್ರೆಶ್ ನನ್ನ ಸಂಬಂಧ ನಾನು ಟೈಮ್ ಕೊಡ್ತೀನಿ ಆವಾಗ, ಯಾಕಂದರೆ ಮಕ್ಕಳು ಇದ್ದಾಗ ಸೊ ನಮ್ಮ ಟೈಮ್ ಖಂಡಿತ ಸಿಗೋಂಗಿಲ್ಲ ವಾಕ್ ಮಾಡೋಕ್ಕಾಗಲಿ. ಒಂದು ಫ್ರೆಶ್ನೆಸ್ ವಾತಾವರಣ ಮತ್ತು ರಿಲ್ಯಾಕ್ಸ್ ಮೈಂಡ್. ಮಕ್ಕಳು ಹುಟ್ಟಾದ್ಮ್ಯಾಗ ಅಥವಾ ಫ್ಯಾಮಿಲಿ ಆದ್ಮ್ಯಾಗ ಅದು ರಿಲ್ಯಾಕ್ಸ್ ಮೈಂಡ್ ಇರೋಂಗಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ತಾಯಿದಿರಂದಕ್ಕೆ ನಮ್ಮ ಸೆಲೆಕ್ಟ್ ಟೈಮ್ ತೆಗೀರಿ ಆ್ಯಂಡ್ ರಿಯಲಿ ರಿಲ್ಯಾಕ್ಸ್ ಸಾರಿ. ಮಾರ್ನಿಂಗ್ ಸ್ವಲ್ಪ ವಾಕ್ ಮಾಡಲಿ ಅಂದ್ರೆ ಅಥವಾ ನಡಿತೈತಿ, ಬಟ್ ನಿಮ್ಮ ಸಲ ಟೈಮ್ ತಗೊಂಡು ಸ್ವಲ್ಪ ಫ್ರೆಶ್ ಗಾಳಿ ಕೂತ್ರೆ ಅನಿಸುತ್ತೆ, ವಾವ್ ಹೌದು ನಾವು ಡೈಲಿ ಹಿಂಗೆ ಮಾಡ್ಬೋದು ನಮ್ಮ ಸಲಿಗೆ. ನನಗಂತೂ ಡೈಲಿ ಫ್ರೆಶ್ ಅನಿಸುತ್ತೆ. ನಾನು ಹಿಂಗೆ ವಾಕ್ ಮಾಡ್ಕೋತ ವಿಚಾರ ಮಾಡ್ತೀನಿ ಹೆಂಗೆ ಹೋಗ್ತಿ ಡೇ ಅಂತ, ಹೆಂಗೆ ದಿನಗಳು ಹೋಗ್ಲಕತ್ತೆ. ಸೊ ಫುಲ್ ರಿಲ್ಯಾಕ್ಸ್ ಮೈಂಡ್ ಆಗುತ್ತೆ. ನಾವು ಕೂಡ ಮನೆ ಚೇಂಜ್ ಮಾಡ್ಬೇಕಂತ ಪ್ಲ್ಯಾನ್ ಹಾಕೀವಿ, ಬಟ್ ನಾವಿರೋ ಸ್ಥಳದಲ್ಲಿ ರೂಮ್ ಸಿಗೋದು ತುಂಬ ಕಡಿಮೆ. ಸಂಡೇ ಪ್ಲ್ಯಾನ್ ಮಾಡಿದ್ವಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬೇಕಂತ. ಅವರು ಕೂಡ ಇಲ್ಲೇ ಇದ್ದರು, ಬಟ್ ಅವ್ರು ಅಲ್ಲಿ ಚೇಂಜ್ ಮಾಡಿ ಅವರು ಹೋಗಿದ್ದಾರೆ. ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತೀನಿ. ಆವಾಗ ಸಂಡೇನೂ ಕಂಟಿನ್ಯೂ ಇರುತ್ತೆ. ಈಗ ಫಸ್ಟ್ ನಾನು ಕಸ ಹೊಡ್ಕೊಳ್ತೀನಿ. ಕಸ ಎಲ್ಲ ಹೊಡೆದಾದ್ಮ್ಯಾಗ ಇಷ್ಟೆಲ್ಲ ಇನ್ನೂ ಕಸ ಹೆಂಗಿದೆ ಹಂಗೆ ಐತಿ. ಇದು ಫಸ್ಟ್ ಬಟ್ಟೆ ಮಡಚಬೇಕು. ಸೊ ಇದು ಐತಿ, ಫಸ್ಟ್ ಮ್ಯಾಗ ಇಟ್ಬಿಡ್ತೀನಿ. ಅಂದರೆ ನನಗೊಂದು ಕ್ಲೀನ್ ಕಸ ಹೊಡೆಯೋಕ್ಕೆ ಸಿಗುತ್ತೆ. ಆ ಥರ ಎದ್ದ ಮ್ಯಾಗೆ ಖಂಡಿತ ಕ್ಲೀನ್ ಹೊಡ್ಯೋಕ್ಕಾಗಂಗಿಲ್ಲ. ಸರಿ ಅಂದ್ರೆ ನಾಟಕ ಮಾಡ್ತಾರೆ, ಅಲ್ಲ ಸರಂಗಿಲ್ಲ ಅಂತ. ಸೊ ಈ ಥರ ಇಟ್ಟು ಅಲ್ಲೆಲ್ಲ ಹಿಂಗೆ ಮೂಲೆ ಹೊಡ್ಕೊಬೋದು. ಇವತ್ತು ನೀರು ತೊಗೋಬೇಕು. 2 ಬಾಟಲ್ ಅದಾವಲ್ಲ, ಅವು ಫುಲ್ ಖಾಲಿ ಆಗ್ಯಾವೆ, ಬಟ್ ಅದಕ್ಕಿಂತ ಮುಂಚೆ ಅವಕ್ಕೆ ವಾಶ್ ಮಾಡಬೇಕು. ಸೊ ನೋಡಿರಿ ಆ ಥರ ಮುಕ್ಕೊಂಡದ. ಇವತ್ತು ನಾಷ್ಟಕ್ಕೆ ಏನು ಮಾಡ್ಬೇಕಂತ ರಿಯಲಿ ಗೊತ್ತಾಗೋದು. ನೋಡ್ತಿದ್ರೆ ಹೇಳಿದಿಲ್ಲ ನಾನು ಫುಲ್ ಕ್ಲೀನ್ ಮಾಡಿ ಮುಕ್ಕೊಂಡಿರ್ತೀನಿ ಅಂತ. ಗ್ಯಾಸ್ ಕೂಡ ಚೆನ್ನಾಗಿ ಒರೆಸಿ ಅಂದ್ಕೊಂಡಿರ್ತೀನಿ. ರೀಸೆಂಟಾಗೆ ತೊಗೊಂಡಿದ್ದು ಗ್ಯಾಸು, ಬಟ್ ಎದಕ್ಕೆ ನಾವು ಹೊಸ ಗ್ಯಾಸ್ ತೊಗೊಂಡಿವಂದರೆ ನಮ್ಮದು ಹಿಂಗೆ ಇದ್ರದ್ದಿತ್ತು, ಕಾಜಿಂದಿತ್ತು. ಬಟ್ ಅದು ಜಾಸ್ತಿನೇ ಒಡೆದು ಬಿಡುತ್ತದು. ಸ್ವಲ್ಪ ವಾಶ್ ಮಾಡೋಂಗಿಲ್ಲ, ಅದಕ್ಕೆ ಓನ್ಲಿ ಹಿಂಗೆ ಒರೆಸ್ಬೇಕನ್ನ. ಇದು ಹಿತ್ತಲದು ವ್ಯೂ ಚೆನ್ನಾಗಿದೆ. ಬಟ್ಟೆ ಹಾಗೆ ಇದ್ದಾವೆ, ಯಾಕಂದರೆ ಫುಲ್ ಹಸಿದು. ಸೊ ಅದಕ್ಕೆ ತೆಗ್ದಿಲ್ಲ. ಸೊ ಪಟ ಫಸ್ಟ್ ನಾನು ಇಲ್ಲಿ ಇದು ಮಾಡಿಬಿಡ್ತೀನಿ. ಓಕೆ, ಈಗ ಕಸ ಹೊಡೆದು ನಿಮ್ಗೆ ಸಿಗ್ತೇನೆ. ಸೊ ನೀರು ತೋತಾ ಇದ್ದೀನಿ. ಆ ಥರ ಹಾಯ್ ಮಾಡಮ್ಮ. ಈಗ ಜಸ್ಟ್ ಇದ್ದ ನಾನು ಇಲ್ಲಿ ವೇಟ್ ಸ್ವಚ್ಛಗೆ ತೊಳೆದು ವೇಟ್ ಮಾಡಕತ್ತೀನಿ. ಆವಾಜ್ ಕೊಟ್ಟೀನಿ, ಬರ್ತಾನಂದಾನೆ.
ಬಿಕಾಸ್ ಹೆಂಗೆ ಗೊತ್ತೇನು, ಬಿಲ್ಡಿಂಗ್ ತೊಳಗೆ ನಿಂತಾನೆ. ತೋರಿಸ್ತೀನಿ ನೋಡ್ರಿ. ಹಾಂ, ಗಾಡಿ ಕಾಣ್ತಾ ಇದ್ದಿಲ್ಲ. ಸೊ ಲೇಟಾಗಿ ಮಾಡ್ತಾಯಿದ್ದೇನೆಂದರೆ ಇಲ್ಲಿ ಹೆಂಗಾಗುತ್ತೆ, ಯಾರೇ ವಾಟರ್ ಅಂತ ಕರೆದ್ರಲ್ಲ ಬಿಲ್ಡಿಂಗ್ದಾಗೆ, ಅವರು ಬರುವಾಗ ಏನು ಮಾಡ್ತಾರೆ, ನಮ್ಮ ಕಡೆನ ಹಾಕಬೇಕು ಬಾ ಅಂತ ಫಸ್ಟ್ ಅಲ್ಲೇ ಕರ್ಸ್ಕೊಂಡೆ ಅಲ್ಲೇ ಹಾಕ್ತಾರೆ. ಇವರು ನಾವು ಕರೆದವ್ರು ಇರ್ತೀವಲ್ಲ, ಅವು ನಮ್ಮ ಕಡೆ ಬಂದು ಲಾಸ್ಟ್ ಹಾಕ್ತಾನೆ. ಅದೇ ಪ್ರಾಬ್ಲಮ್ ಆಗುತ್ತೆ. ಸೊ ಓಕೆ, ವೆಯ್ಟ್ ಮಾಡೋಣ. ಆ ಥರ ಕೂಡ ಜಸ್ಟ್ ಎದ್ದ. ನಾನು ಕೂಡ ಒಂದು ಕಡೆ ಮಿಲ್ಕ್ ಕಾಯಿಸಿದ್ದೆ ಮತ್ತು ಒಗ್ಗರಣೆ ಮಾಡಬೇಕು, ಅದು ಚುರುಮುರಿ ಮಾಡ್ತೀನಿ. ಸೊ ಈಗ ಗೊತ್ತಾಗಲ್ಲ ಕ್ಯಾಪು. ಸೊ ಅವ್ರ ಕಡೆ ಜಾಸ್ತಿ ಎಸ್ಗೋಂಗಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಮನೆಗೆ. ಬಿಕಾಸ್ ಕ್ಲೀನಾಗಿ ಸ್ವಚ್ಛಗೆ ತೊಳೆದಿರ್ತೀನಿ. ಸೊ ಇದಕ್ಕೆ ಬೇರೆ ಇಸ್ಕೊಳ್ಳೋದಂತ ನಾನು ಇವೇ ಹಾಕಂತ ಹೇಳ್ತೀನಿ. ಯಾವ ಬರ್ತಾನೆ ನೋಡ್ಬೇಕು. ದೂರ ಸರಿ ಚಿನ್ನಿ, ನೀರು ಬಿಡ್ತಾವು. ಬೆಡ್ರೂಮ್ ಕೂಡ ಕ್ಲೀನ್ ಮಾಡಿ ಚೆನ್ನಾಗಿ ಒಂದು ಬೆಡ್ಶೀಟ್ ಹಾಕಿದ್ದೇನೆ. ಸೊ ನೋಡ್ಬೋದು, ಫುಲ್ ಅಂದರೆ ಫುಲ್ ಕ್ಲೀನ್ ಮಾಡಿದ್ದೇನೆ. ಇಲ್ಲೇನಂದರೆ ಇವು ನಮ್ಮ ಊರಿಗೆ ಹೋಗೋ ಬ್ಯಾಗ್ಸ್ ನಾವು ಇಲ್ಲೇ ಇಟ್ಟು ಬಿಡ್ತೀವಿ ನೋಡಿ. ಈ ಪ್ರಕಾರ ನಿಂದ್ರ ಅಥರ್ವ ಇದು ನಾವು ಅಥರ್ವ ಸಂಬಂಧ ತೊಗೊಂಡಿದ್ವಿ. ಸಣ್ಣವಾಗಿ ಆ ಸೈಡ್ ಬೀಳಬಾರ್ದಂತ. ಹಾಯ್ ಅತ್ತು. ವಾವ್, ಬೆಡ್ಶೀಟ್ ನೋಡು. ಸೊ ಈ ಪ್ರಕಾರ ನಮ್ಮ ಖೌದಿ. ಹಾಯ್. ಸೊ ಸ್ಟಾರ್ಟ್. ಹಾಲು ಕೂಡ ಕಾಯಿಸಿದ್ದೇನೆ. ಹಾಲು ಕಾಯಿಸಿ ಮತ್ತು ಒಗ್ಗರಣೆ ರೆಡಿ ಮಾಡಿ ನೋಡ್ಬೋದು. ಈಗ ಫ್ರೆಶ್ ಅಪ್ ಆಗಿ ಕಿಚನ್ ಕ್ಲೀನ್. ಆ್ಯಂಡ್ ನನ್ನ ಮಷಿನ್ ಕೂಡ ನೀರಲ್ಲಿ ಫುಲ್ ತುಂಬಿದೆ. ಸೊ ಕಿಚನ್ ಕೂಡ ಕ್ಲೀನ್ ಇದೆ. ಫ್ರೆಶ್ ಆಗಿ ನಡಿ, ಬ್ರಷ್ ಮಾಡೋಣ ನಡಿ. ಸೊ ಇವಾಗ ಫ್ರೆಶ್ ಆಗಿ ಸಿಗ್ತೀವಿ. ಬಾಯ್. ಓಕೆ, ಇವಾಗ ಮಿಲ್ಕ್ ಕುಡಿತಿ ನಡಿ ಬಾ. ಚಲೋ ಕೈತಾ. ಇವಾಗ ಏನಂದರೆ ಆ ಥರ ಕೂಡ ಆಟ ಆಡ್ತಿದ್ದೇನೆ. ಇದು ಬ್ಯಾಗ್ ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಯಾರಿಗೆ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೆ ಕುಡಿಸೋದಿದ್ರೆ. ಸ್ಮೂತ್ ಐತಿ, ಮಟೀರಿಯಲ್ ತುಂಬ ಅಂದರೆ ತುಂಬ ಅದರದ್ದು ಸ್ಮೂತ್ ಐತಿ. ನಿಮಗೆ ಬೈ ಮಾಡಿದ್ರೆ ಖಂಡಿತ ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೊ ಆ ಥರಗೆ ಇಲ್ಲಿ ಕುಂದ್ರಿಸಿ ಅಲ್ಲಿ ಚಹಾ ಮಾಡ್ತೀನಿ. ಓಕೆ, ಈಗ ಚಹಾ ಕುಡಿದು ಸಿಗೋಣ. ನನ್ನದು ಸ್ಕಿನ್ ಕೇರ್ ನೋಡ್ತಿರ್ಬೋದು. ಮಾಯ್ಶ್ಚರೈಸರ್ ನಾನು ಹೇಳಿದ್ಲ, ನನ್ನ ಡಾಟಂಕಿ ಅವ್ರದ್ದು ಫೇಸ್ ವಾಶ್ ಆ್ಯಂಡ್ ಅದರದ್ದು ಮಾಯ್ಶ್ಚರೈಸರ್ ರಿಯಲಿ ಸೂಪರ್. ಓಕೆ, ಚಹಾ ಕುಡಿಯೋಣ. ನೋಡ್ಬೋದು ಒಗ್ಗರಣೆ ಕೂಡ ರೆಡಿಯಾಗಿದೆ. ಚಹಾ ಕುಡಿದು ಸ್ವಲ್ಪ ಬ್ರೆಡ್ ತಿಂದು ಅವನಿಗೆ ಕೂಡ ಕುಕ್ಕೀಸ್ ಕೊಡ್ತೀನಿ ತಿನ್ನೋಕ್ಕೆ. ಸೊ ಬಾಯ್. ನೆಕ್ಸ್ಟ್ ನಾಷ್ಟ ಮಾಡಿ ಸಿಗ್ತೇನೆ. ನಾಷ್ಟ ಆದ್ಮೇಲೆ ಇದು ವ್ಲಾಗ್ ಎಂಡ್ ಮಾಡ್ತೀನಿ, ಬಿಕಾಸ್ ಲಾಂಗ್ ಆಗಬಾರ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡಿರಿ. ವಿಡಿಯೋ ಹಂಗೆ ಬಂದಿದೆ ಅಂತ ಅದು ಕೂಡ ಕಮೆಂಟ್ ಹಾಕಿರಿ. ಸೊ ನಾಷ್ಟ ಮಾಡಿ ಎಂಡ್ ಮಾಡ್ತೀನಿ. ಬಾಯ್. ಇದ್ದೆ ನಾಷ್ಟ ಆದಮೇಲೆ ಎಂಡ್ ಮಾಡ್ತೀನಿ ಬ್ಲಾಗ್ ಅಂತ. ಬಟ್ ನೈಟ್ ಒಂದು ನನ್ನ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಕೊಡ್ಬೇಕಂತ ತೋರಿಸ್ತೀನಿ. ಜಸ್ಟ್ ಏನಂದರೆ ನಮ್ಮ ಶಾಹಿ ಬಿರಿಯಾನಿ ಹೆಂಗೆ ಮಾಡಬೇಕಂತ ತೋರಿಸ್ತಾ ಇದ್ದೀನಿ.
ಸೊ ಎಲ್ಲ ಪ್ರಿಪೇರ್ ಆಗಿದೆ. ನಿಮ್ಗೆ ರೆಸಿಪಿ ಬೇಕಿದ್ರೆ ಖಂಡಿತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಆಯಿತು, ಆ ಥರ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಟ್ರೈಪಾಡ್ ತಂದಿದ್ದಾನೆ ಮಮ್ಮ ತಗೋ ಅಂತ, ಆ್ಯಂಡ್ ಮಸಾಲ ಕೂಡ ತಂದಿದ್ದಾನೆ. ಸೊ ಇಲ್ಲಿ ನೋಡ್ಬೋದು ರೈಸ್ ನಾನು ಇಲ್ಲಿ ಕುದಿಸಿಟ್ಟಿದ್ದೆ. ಇದ್ರ ಒಳಗೆ ನಾನು ಬಿರಿಯಾನಿ ಮಸಾಲ ಮತ್ತು ಲವಂಗ ದಾಲ್ಚಿನ್ನಿ ಎಲ್ಲ ಹಾಕಿದೆ. ಬಟ್ ನಮಗೆ ಇಷ್ಟ ಆಗೋದಿಲ್ಲ ಬಾಯಿ ತುತ್ತಲ್ಲಿ ಬಂದಾಗಂತ ನಾನು ಹಿಂಗೆ ಕಡೆಗೆ ತೆಗೆದು ಇಟ್ಟಿದ್ದೇನೆ. ಸೊ ಅದರ ನಂತರ ಇಲ್ಲಿ 2 ಫುಡ್ ಕಲರ್ ತೊಗೊಳ್ತಾ ಇದ್ದೇನೆ. ಒಂದು ಯೆಲ್ಲೋ ಮತ್ತು ರೆಡ್ಡು, ಮತ್ತು ಏನೇನಂದರೆ ಕೊತ್ತಂಬರಿ ಸ್ವಲ್ಪ ತೊಗೊಳ್ತಾ ಇದ್ದೇನೆ. ಇಲ್ಲಿ ಕೊತ್ತಂಬರಿ, ಕಾಶ್ಮೀರಿ ಮೇಥಿ ಮತ್ತು ಇದು ಹುರಿದಿವ ಆನಿಯನ್, ಫ್ರೈ ಆನಿಯನ್ ತೊಗೊಳ್ತಾ ಇದ್ದೇನೆ. ಜಾಸ್ತಿ ಇದೆ ಬಟ್ ಹಿಂಗೆ ಗುಂತಿ ಮಾಡಿ ಇಟ್ಟಿರೋದ್ರಿಂದ ಸ್ವಲ್ಪ ಕಾಣ್ತಾ ಇದೆ. ಆ ಥರ ಕೂಡ ಆಡ್ತಾ ಇದ್ದಾನೆ, ನೋಡ್ಬೋದು. ಈ ಥರ ಆಡ್ತಾ ಇದ್ದೇನೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಇದು 2 ವಿಸಿಲ್ ಹಾಕಿದ್ದೇನೆ. ವಿಸಿಲ್ ಯಾಕೆ ಹಾಕಬೇಕಂದ್ರೆ ತರಕಾರಿ ಚೆನ್ನಾಗಿ ಕುದಿಯಂಗಿಲ್ಲ ದಮ್ದಾಗೆ. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಫಸ್ಟ್ ಒಂದು ಕುಕ್ ಮಾಡ್ಕೊಂಡು ತೊಗೋತೀನಿ, ಅದರ ನಂತರ ದಮ್ ಮಾಡೋಕ್ಕೆ ಬಿಡ್ತೀನಿ. ಬಿರಿಯಾನಿ ಸಖತ್ ಅಂದರೆ ಸಖತ್ ಟೇಸ್ಟಿ ಬರುತ್ತೆ. ಬಿಕಾಸ್ ನಾನು ಭಾಳ ವರ್ಷ ಆಯ್ತು ಮಾಡ್ತೀನಿ ನೋಡಿ ಈ ಥರ. ಇದಕ್ಕೆ ಉಪ್ಪು ಏನ್ರಿ ಸ್ವಲ್ಪ ಕಡಿಮೆ ಬಿದ್ದರೆ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಕುದ್ದಿದೆ. ಇಲ್ಲಿ ಬಟಾಟೆ ಕೂಡ ಚೆನ್ನಾಗಿ ಇದಾಗಿದೆ. ಇದರೊಳಗಡೆ ಸ್ವಲ್ಪ ಫ್ರೈಡ್ ಮಾಡಿ ಆನಿಯನ್ ಕೂಡ ನೋಡ್ಬೋದು. ಈ ಥರ ಆದರೆ ಸಾಕು. ಈಗ ನಾವು ಏನು ಮಾಡಬೇಕು, ಇಲ್ಲಿ ರೈಸ್ ಹಾಕೋತಾ ಇದ್ದೀನಿ. ಇದು ಕೂಡ ಪಾತ್ರೆ ಸುಡ್ತಾ ಇದೆ, ಹೆಂಗೆ ಹಾಕೋಬೇಕಿದೆ. ಈ ಥರ ಆದಮೇಲೆ ಫಸ್ಟ್ ನಾವೇನು ಮಾಡೋಣ, ಫ್ರೈ ಮಾಡಿವ ಆನಿಯನ್ ಆಮೇಲೆ ಹೇಳುವಂತೆ ನಿಂದರು. ಫ್ರೈಡ್ ಆನಿಯನ್ ಇದು ಫುಲ್ ಹಿಂಗೆ ಚಾಕ್ಲೇಟ್ ಉರಿದ್ರೆ ಕ್ರಂಚಿ ಆಗುತ್ತವೆ, ಸಖತ್ ಟೇಸ್ಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಮ್ಮದು ಎಲ್ಲಾಗಿದ್ದು ನಮ್ಮ ಮೇನ್ ಇದು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಉದ್ದಿಸ್ರಿ. ಅದರ ನಂತರ ನಮ್ಮ ಫುಡ್ ಕಲರ್ ಹಾಕೋಣ ಹಿಂಗೆ. ಸೊ ನೆಕ್ಸ್ಟ್ ಏನು ಮಾಡೋದಂದರೆ ರೆಡ್ ಕಲರ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಬಿರಿಯಾನಿ ಮಸಾಲ ಸ್ವಲ್ಪ ಮ್ಯಾಗ ಹಾಕ್ಕೊಳ್ರಿ. ಸ್ವಲ್ಪ ಅಂದರೆ ಸ್ವಲ್ಪ ಹಿಂಗೆ. ಇದು ನಮ್ಮ ದಮ್ ಆಗೋಕ್ಕೆ ರೆಡಿ ಆಗ್ತಾ ಇದೆ ಬಿರಿಯಾನಿ. ಸೊ ಡನ್. ಇದಕ್ಕೆ ಮುಚ್ಚಳ ಮುಚ್ಚಿ ಆಮೇಲೆ ಅದು ಹೆಂಗೆ ಕಾಣುತ್ತೆ, ಹೆಂಗೆ ಟೇಸ್ಟ್ ಇದೆ ಎಲ್ಲ ತೋರಿಸ್ತೀನಿ. ಸೊ ವಿಡಿಯೋ ಲಾಂಗ್ ಆಗೋದು ಬೇಡ. ಓಕೆ, ರೆಸಿಪಿ ಬೇಕಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿರಿ, ಖಂಡಿತ ರೆಸಿಪಿ ನಾನು ಕೊಡ್ತೀನಿ. ಅದು ಬಿರಿಯಾನಿ ಹಾಗಾಗಿದೆ. ಥ್ಯಾಂಕ್ ಯು.